ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಬೇಸಿಕ್ ಕಂಪ್ಯೂಟರ್ 6ನೇ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ನಾವು ನೋಡ್ತಾ ಇದೀವಿ. ಹಿಂದಿನ ಕ್ಲಾಸ್ ಗಳನ್ನು ಕೂಡ ಪ್ರತಿದಿನ ಎಲ್ಲರೂ ಕೂಡ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತಾ ಇದ್ದೀರಾ ಅನ್ಕೋತಾ ಇದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಇರ್ತಾರೆ. ಓಕೆ, ನೋಡೋಣ್ರಿ, ಹಿಂದಿನ ಕ್ಲಾಸ್ ಒಳಗಡೆ ನಿಮ್ಗೆ ನೋಟ್ ಪ್ಯಾಡ್ ಒಳಗಡೆ ಯಾವ ರೀತಿಯಾಗಿ ನಾವು ಈ ಒಂದು ಕೀಬೋರ್ಡ್ ಅನ್ನ ಬಳಕೆ ಮಾಡಿಕೊಂಡು 10 ಬೆರಳುಗಳಿಂದ ಯಾವ ರೀತಿಯಾಗಿ ಟೈಪ್ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಟ್ಟಿದೆ. ಅದೇ ಒಂದು ಎರಡನೆಯ ಭಾಗವಾಗಿ ನೋಟ್ ಪ್ಯಾಡ್ ಅನ್ನ ಇವತ್ತು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ಒಂದು ಕ್ಲಾಸ್ ಅಲ್ಲಿ ನೋಟ್ ಪ್ಯಾಡ್ ಸಾಫ್ಟ್ವೇರ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ಮೊದಲಿಗೆ ನೀವೇನ್ ಮಾಡ್ಬೇಕು, ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ನೋಟ್ ಪ್ಯಾಡ್ ಅಂತ ಸಿಗುತ್ತೆ ಒಂದು ಸಾಫ್ಟ್ವೇರ್. ಇದನ್ನು ಕೂಡ ಓಕೆ, ಬೇಸಿಕ್ ಆಗಿ ನಾವು ಈ ಒಂದು ಕಂಪ್ಯೂಟರ್ ಒಳಗಡೆ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬಹುದು ಅನ್ನುವಂತ ಮಾಹಿತಿಯನ್ನ ಮತ್ತೆ ವಿಧಾನ ಕಲಿಬೇಕಾಗಿತ್ತು. ಅಂದ್ರೆ ಮೊದಲು ಬೇಸ್ಮೆಂಟ್ ಅಂದ್ರೆ ಕೆಳಗಲಿಂದ ನಾವು ಮೇಲೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಬೇಸ್ಮೆಂಟ್ ಸ್ಟ್ರಾಂಗ್ ಆಗುತ್ತೆ. ಯಾವ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಏನೆಲ್ಲ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದನ್ನ ಇವು ಸಣ್ಣ ಸಣ್ಣ ಸಾಫ್ಟ್ವೇರ್ ನಮಗೆ ಸಂಪೂರ್ಣವಾಗಿ ಕಲಿಸ್ಕೊಡುತ್ತೆ. ಅವಾಗ ನಾನು ನೋಟ್ ಪ್ಯಾಡ್ ಅನ್ನುವಂತ ಒಂದು ಅಪ್ಲಿಕೇಶನ್ ಅಂದ್ರೆ ಒಂದು ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಇದನ್ನ ಮ್ಯಾಕ್ಸಿಮೈಸ್ ಮಾಡಬೇಕಾಗಿದೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ನಾನು ಮ್ಯಾಕ್ಸಿಮೈಸ್ ಅನ್ನ ಮಾಡ್ಕೊಂಡಿದ್ದೇನೆ. ಒಂದು ಸ್ಕ್ರೀನ್ ಒಳಗೆ ಫಿಟ್ ಆಗಿದೆ. ಹಾಗಾದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸುವಂತದಕ್ಕೆ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಒಂದು ಡಯಾಗ್ರಾಮ್ ಮಾಡ್ಕೊಳ್ಳಿ. ಇದರದೇ ಒಂದು ನಿಮ್ಮ ಒಂದು ನೋಟ್ಬುಕ್ ಒಳಗೆ ಒಂದು ಪೆನ್ ನೋಟ್ಬುಕ್ ತಗೋರಿ, ಬರ್ಕೊಂಡು ಇಟ್ಕೋರಿ. ಯಾಕಂದ್ರೆ ನೆನಪಿರ್ಬೇಕು, ನೆನಪು ಹಾರಬಾರ್ದು. ಹಂಗಾಗಿ ಇದನ್ನ ಸರಿಯಾಗಿ ಈ ರೀತಿಯಾಗಿ ಡಯಾಗ್ರಾಮ್ ಮಾಡ್ಕೊಂಡು ಇಟ್ಕೊಂಡ್ರೆ ಇದಕ್ಕೆ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಅಂತ ಹೇಳ್ತೀವಿ. ಜೊತೆಗೆ ಮೇಲ್ಗಡೆ ಕಾಣಿಸುವಂತ ಲೈನಿಗೆ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಇದನ್ನ ಟೈಟಲ್ ಬಾರ್ ಅಂತ ಕರಿತೀವಿ. ಈಗ ಸಪೋಸ್ ಯಾವುದೇ ನೀವು ಬೇರೆ ಬೇರೆ ಕಡೆ ಹೋದಾಗ ಯಾರಾದ್ರೂ ಒಂದು ಕಂಪ್ಯೂಟರ್ ಒಳಗಡೆ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅವಾಗ ನಮ್ಗೆ ಏನ್ ಅನ್ಸ್ಬಿಡ್ತೈತಿ, ಇವ್ರು ಯಾವ ಸಾಫ್ಟ್ವೇರ್ ಒಳಗೆ ಕೆಲಸ ಮಾಡಕತ್ತಾರ ಅನ್ನೋದು ನಾವು ತಿಳ್ಕೋಬೇಕಾಗಿತ್ತು. ಅಂದ್ರೆ ನಾವು ಮೇಲ್ಗಡೆ ನೋಡ್ಬೇಕು. ಇಲ್ಲಿ ಟೈಟಲ್ ಬಾರ್ ಅಂದ್ರೆ ಯಾವ ಸಾಫ್ಟ್ವೇರಿನ ಆ ಒಂದು ಹೆಸರಲ್ಲಿ ನಮ್ಗೆ ಕಾಣಿಸ್ತಾ ಇರತ್ತೆ. ಇದಕ್ಕೆ ಟೆಕ್ನಿಕಲ್ ವರ್ಡ್ ಏನಿದೆಯಪ್ಪ ಅಂದ್ರೆ ಟೈಟಲ್ ಬಾರ್ ಅಂತ ನಾವು ಕರಿತೀವಿ. ನೋಟ್ ಪ್ಯಾಡ್ ಗೊತ್ತಾಗ್ತದ. ಅದರ ಕೆಳಗೆ ಇನ್ನೊಂದು ಕಾಣಿಸಾಕತೈತಿ ನಿಮ್ಗೆ, ಯಾವುದು ಫೈಲ್, ಎಡಿಟರ್, ಫಾರ್ಮೆಟ್, ವ್ಯೂ ಮತ್ತೆ ಹೆಲ್ಪ್. ಇದಕ್ಕೆ ಏನಂತೀವಿ ಅಂದ್ರೆ ಮೆನು ಬಾರ್ಸ್ ಅಂತ ಕರೀತಾರಪ್ಪ. ಏನಂತ ಕರೀತಾರೆ ಇದನ್ನ? ಮೆನು ಬಾರ್ಸ್ ಅಂತ ನಾವು ಸಂಪೂರ್ಣವಾಗಿ ಹೇಳ್ತೇವೆ. ಫೈಲ್, ಎಡಿಟರ್, ಫಾರ್ಮೆಟ್, ವ್ಯೂ ಮತ್ತೆ ಹೆಲ್ಪಿಗೆ ಮೆನು ಬಾರ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಇನ್ನೊಂದು ಸಿಂಪಲ್ ಆಗಿ ನೀವು ತಿಳ್ಕೋಬೇಕು ಅಂದ್ರೆ ಒಂದು ಮನೆ ಕಟ್ಟಿಸ್ತಾ ಇದೀವಿ ಅಂತ ಅನ್ಕೋರಿ. ಅಂದ್ರೆ ಒಂದು ಆಲ್ರೆಡಿ ಒಂದು ಮನೆ ಕಟ್ಟಿದೀವಿ ಅಂದ್ರೆ ಅದರ ಮೇಲ್ಗಡೆ ಬರುವಂತ ಮನೆ ಮೇಲೆ ಹೆಸರು ಹಾಕಿರ್ತೀವಿ, ತಂದೆ ತಾಯಿ ಆಶೀರ್ವಾದ ಅಂತ ಹಾಕಿರ್ತೀವಿ, ಏನೋ ಒಂದು ಹಾಕಿರ್ತೀವಿ. ಅದನ್ನ ನಾವು ಟೈಟಲ್ ಬಾರ್ ಅಂತ ಕರಿತೀವಿ. ಆ ಒಂದು ಮನೆ ಒಳಗಿರುವಂತ ರೂಮ್ಗಳಿಗೆ ಕಾಣಿಸ್ತಾ ಇದೆಯಾ? ಮನೆಯಲ್ಲಿ ಇರುವಂತ ರೂಮ್ಗಳು ಒಂದು 5-6 ರೂಮ್ ಕಟ್ಟಿರ್ತೀವಿ. ಕಿಚನ್ ರೂಮ್, ಬಾತ್ರೂಮ್, ದೇವರ ಕೋಲಿ, ಆ ಕೋಲಿ, ಈ ಕೋಲಿ, ಅಚ್ಚಿಕಡಿ ಕೋಲಿ, ಇಚ್ಚಿಕಡಿ ಕೋಲಿ ಅಂತ ಹಾಕಿರ್ತೀವಿ. ಹಂಗ ಎಲ್ಲಾ ಕೋಲಿಯಾಗ್ನು ಒಂದೊಂದು ಬೇರೆ ಬೇರೆ ಕೆಲಸದ ಕೋಲಿ ಇರ್ತಾವ. ಕಿಚನ್ ರೂಮ್ ಒಳಗೆ ಅಡಿಗೆ ಮಾಡಕ್ ಬಳಕೆ ಮಾಡ್ತೀವಿ, ಅಲ್ಲೇನ್ ಮಕ್ಕೋತೀವಿ, ಹೋಗಿ ಹಾಸಿಗೆ ಹಾಕೊಂಡು ಅಲ್ಲಿ ಅಡಿಗೆ ಮಾಡ್ತಾರೆ. ಬಾತ್ರೂಮ್ ಒಳಗೆ ಮುಕ್ಕುತ್ತೀರೇನ್, ಮತ್ತೆ ಬಾತ್ರೂಮ್ ಒಳಗೆ ಜಳಕ ಮಾಡ್ತೀವಿ. ಹಂಗ ಇಲ್ಲಿ ಏನಾಗ್ತಾವಪ್ಪ ಅಂದ್ರ ಫೈಲ್, ಎಡಿಟರ್, ಫಾರ್ಮೆಟ್, ವ್ಯೂ ಅದಾವಲ್ಲ, ಇವುಗಳಲ್ಲಿ ಕೂಡ ಫೈಲ್ ಒಳಗೆ ಒಂದೊಂದು ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾನೆ. ಈಗ ಕಿಚನ್ ರೂಮ್ ಒಳಗೆ ಅಡಿಗೆ ಮಾಡೋ ಸಾಮಾನು ಇಟ್ಟಿರ್ತೀವಿ, ಹೌದಿಲ್ಲ? ಹಂಗೆ ಬೆಡ್ರೂಮ್ ಒಳಗೆ ಮಲ್ಕೊಳ್ಳುವಂತ ಸಾಮಾನುಗಳನ್ನ ಇಟ್ಟಿರ್ತೀವಿ. ನಮ್ ಅಂಗಿ, ಪ್ಯಾಂಟ್, ಅಂಗಿ ಏನೇನು ಇಟ್ಟಿರ್ತೀವಿ, ಹೌದಾ? ನಮ್ಗೆ ಬೇಕಾಗಿರುವಂತ ವಸ್ತುಗಳನ್ನ ಇಟ್ಟಿರ್ತೀವಿ. ಫಾರ್ಮೆಟ್ ಒಳಗ ಮತ್ತೆ ಬೇರೆ ಆಪ್ಷನ್ಸ್ ಗಳು ಸಿಗ್ತಾವ. ಹಿಂಗ ಇವುಗಳಿಗೆ ರೂಮ್ ಅಂತಾನು ಕೂಡ ನಾವು ಅನ್ಕೊಂಡ್ಬಿಡ್ಬಹುದು. ಎಕ್ಸಾಂಪಲ್ ನೀವು ತಿಳ್ಕೋಬೇಕು ಅಂದ್ರೆ ಹಂಗೆ ಮೆನು ಬಾರ್ಸ್ ಅಲ್ಲಿ ಇರುವಂತ ಈ ಒಂದು ಆಪ್ಷನ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅನ್ನುವಂಥದ್ದನ್ನ ಕಲಿಬೇಕಾಗಿರುವಂತದ್ದು. ಓಕೆ, ಅವಾಗ ನಾನು ಏನ್ ಮಾಡ್ಕೋತೀನಿ ಅಂದ್ರೆ ಇದರಲ್ಲಿ ಕೆಲವೊಂದಿಷ್ಟು ಅಕ್ಷರಗಳನ್ನ ಬರ್ಕೋತೀನಿ. ಸುಮ್ನೆ ಟೈಪ್ ಮಾಡ್ಕೋತಾ ಇದ್ದೇನೆ. ಎಕ್ಸಾಂಪಲ್ ಆಗಿ ಸುಮ್ನೆ ಬೇಡ, ಏನೋ ಒಂದು ಹೆಸರು ಬರೆಯೋಣ. ಫಸ್ಟ್ ಗೆ ಗುರು 9x ಅಂತ ನಾನು ಬರೀತಾ ಇದ್ದೀನಿ. ಓಕೆ, ಗುರು 9x ಅಂತ ನಾನು ಬರ್ದಿರುವಂತ ಒಂದು ಪೇಜ್ ಇದು, ಹೌದಾ? ಈ ಒಂದು ಪೇಜ್ ನನ್ ಬೇಕಾಗಿಲ್ಲ, ನನಗೆ ಬೇರೆ ಪೇಜ್ ಬೇಕಾಗಿದೆ ಅಂದ್ರೆ ನೀವು ಫೈಲ್ ಮೇಲೆ ಹೋಗಿ ಹೊಸ ಪೇಜ್ ತಗೊಳ್ಳಿಕ್ಕೆ Ctrl+N, ನೀವು ಕೀಬೋರ್ಡ್ ಒಳಗೆ Ctrl+N ಫ್ರೆಶ್ ಮಾಡಿದ್ರು ಕೂಡ ಏನಾಗ್ತದ, ಹೊಸ ಪೇಜ್ ಬರ್ತದ. ನೀವು ಫೈಲ್ ಒಳಗೆ ಹೋಗಿ Ctrl+N ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಡೋಂಟ್ ಸೇವ್, ಇಲ್ಲೇನ್ ಕೇಳ್ತದ, ಈ ಒಂದು ಪೇಜ್ ನೀವು ಸೇವ್ ಮಾಡ್ತಿರೋ ಅಥವಾ ಡಿಲೀಟ್ ಮಾಡ್ತಿರೋ ಅಂತ ಕೇಳತ್ತೆ. ಕಂಪ್ಯೂಟರ್ ಡೈರೆಕ್ಟ್ ಆಗಿ ಆಕ್ಷನ್ ತಗೊಳ್ಳೋದಿಲ್ಲ ಅದು. ಈಗ ನಮ್ಮನ್ನ ಏನೋ ಒಂದು ಆಗಿರುತ್ತೆ, ನಾವು ಸಡನ್ ಆಗಿ ಏನ್ ಮಾಡ್ತೀವಿ, ಆಕ್ಷನ್ ತಗೊಂಡ್ಬಿಡ್ತೀವಿ. ಬಟ್ ಕಂಪ್ಯೂಟರ್ ನಮ್ಕಿಂತ ಶಾಣೆ ಅದದು. ಸಿಟ್ ಒಳಗ ಆತುರ ತಗೋಬೇಡ, ಸಿಟ್ ಒಳಗೆ ನಿನ್ ಬುದ್ಧಿ ಕೊಡಬೇಡ ಅಂತ ಹೇಳುತ್ತೆ ಅದು. ಈಗ ಸಪೋಸ್ ನಿನಗೆ ಇದು ಬೇಕಾ ಬೇಡ ಅಂತ ಇನ್ನೊಂದ್ ಸರ್ತಿ ಕೇಳುತ್ತೆ ನಿಮ್ಗೆ, ಇದನ್ನ ಸೇವ್ ಮಾಡ್ತೀಯಾ ಅಥವಾ ಡಿಲೀಟ್ ಮಾಡ್ತೀಯಾ
ಮಾಡ್ತೀಯ ಅಂತ ಕೇಳತ್ತೆ. ಇಲ್ಲರಿ ಸರ್ ಸೇವ್ ಮಾಡ್ತೀನಿ, ಸುಮ್ಮನೆ ನಾನು ಡಿಲೀಟ್ ಮಾಡಬಾರ್ದು ಅಂದ್ರೆ ನೀವು ಸೇವ್ ಮಾಡ್ಕೋಬಹುದು. ನಾನೇನ್ ಮಾಡ್ತೀನಿ, ಎಲ್ಲಿ ಸೇವ್ ಮಾಡಬೇಕಾಗಿದೆ ಅಂದ್ರೆ ಒಂದು ಮನೆಯಲ್ಲಿ ಎಲ್ಲಿ ಇಡ್ತೀರಿ ಆ ಒಂದು ವಸ್ತುವನ್ನ, ಯಾವುದು ಇದನ್ನೇ ನಾನು GURU ಗುರು ಅಂತ ಒಂದು ಫೈಲ್ ಹೆಸರು ಕೊಡ್ತಾ ಇದೀನಿ. ಇದನ್ನ ಎಲ್ಲಿ ಸೇವ್ ಮಾಡ್ತೀನಪ್ಪ ಅಂದ್ರೆ ಡೆಸ್ಕ್ಟಾಪ್ ಮೇಲ್ಗಡೆ, ಅಂದ್ರೆ ನನಗೆ ಬೇಗ ಸಿಗಬೇಕು ಡೆಸ್ಕ್ಟಾಪ್ ಮೇಲ್ಗಡೆ ನಾನು ಇದನ್ನ ಸೇವ್ ಮಾಡ್ಕೋತಾ ಇದೀನಿ. ತಿಳಿತಾ ನಾನು ಹೇಳೋದು? ಈಗ ಸಪೋಸ್ ನಾನೇನ್ ಮಾಡ್ತಾ ಇದೀನಿ, ಸೇವ್ ಮಾಡ್ಕೊಂಡೆ ಒಂದು ಹೊಸ ಫೈಲ್ ಬಂತು ನೋಡಿ. ಇಲ್ಲಿ ಯಾವುದೇ ರೀತಿಯಿಂದ ಟೈಪಿಂಗ್ ಮಾಡಿರುವಂತದ್ದು ಏನು ಬಂದಿಲ್ಲ ನನಗೆ, ಸುಮ್ಮನೆ ಟೈಪ್ ಮಾಡ್ತಾ ಇದೆ ನೋಡಿ, ASDFG ಅಂತ ಟೈಪ್ ಮಾಡ್ಕೊಂಡೆ. ಇದು ನನಗೆ ಬೇಕಾಗಿಲ್ಲ ಅಂದ್ರೆ ಈಗ ನಾನು Ctrl+N ಫ್ರೆಶ್ ಮಾಡ್ಕೋತೀನಿ. Ctrl+N ಮಾಡಿದಾಗೂ ಕೂಡ ಇದೇ ರೀತಿಯಾಗಿ ಬರುತ್ತೆ. ತಿಳಿತಾ? ಅಂದ್ರೆ ಹೊಸ ಫೈಲ್ ಅನ್ನ ತಗೊಳ್ಳಿಕ್ಕೆ ನಾವು ಈ ಒಂದು ಶಾರ್ಟ್ಕಟ್ ಕೀಯನ್ನ ಬಳಕೆಯನ್ನ ಮಾಡ್ಕೋತೀವಿ. ಈ ಒಂದು ಸಾಫ್ಟ್ವೇರ್ ಒಳಗೆ ಅಷ್ಟೇ ಅಲ್ಲ, ನೀವು ಬೇಕಾದ ಸಾಫ್ಟ್ವೇರ್ ಒಳಗೂ ಕೂಡ ಹೊಸ ಫೈಲ್ ತಗೊಳ್ಳಿಕ್ಕೆ Ctrl+N ಅನ್ನ ನಾವು ಬಳಕೆ ಮಾಡ್ಕೋತೀವಿ. ಜೊತೆಗೆ ಓಪನ್ ಅಂದ್ರೆ Ctrl+O ಅಂದಾಗ ನಾವ್ ಏನ್ ಮಾಡ್ತೀವಿ, ಓಪನ್ ಅನ್ನ ಬಳಕೆ ಮಾಡ್ಕೋತೀವಿ. ಓಪನ್ ಅಂದ್ರೆ ಏನಪ್ಪಾ ಅಂದ್ರೆ ನಾನು ಆಗ್ಲೇ ಸೇವ್ ಮಾಡಿರುವಂತಹ ಗುರು ಅಂತ ಸೇವ್ ಮಾಡ್ಕೊಂಡಿದ್ದೆ, ಆ ಒಂದು ಫೈಲ್ ವಾಪಸ್ ಓಪನ್ ಮಾಡಬೇಕಾಗಿದೆ. ಇಲ್ಲಿ ಅಂದ್ರೆ ನೀವು ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಡೋಂಟ್ ಸೇವ್ ಮೇಲೆ ಕ್ಲಿಕ್ ಅನ್ನ ಮಾಡಿ, ಇಲ್ಲಿ ನೋಡಿ ಇಲ್ಲಿ ಬರುತ್ತೆ. ನಾನು ಡೆಸ್ಕ್ಟಾಪ್ ಸೆಲೆಕ್ಷನ್ ಮಾಡ್ಕೊಂಡಾಗ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿದ್ದೆ, ಅಲ್ಲಿ ಇರುವಂತಹ ಫೈಲ್ ಬಂದಿದೆ. ಇದನ್ನ ಓಪನ್ ಮಾಡ್ಕೊಂಡ್ರೆ ಆಗ್ಲೇ ಮಾಡಿರುವಂತಹ ಫೈಲ್ ವಾಪಸ್ ನನಗೆ ಮರಳಿ ಓಪನ್ ಆಗಿದೆ. ತಿಳಿತಾ? ಶಾರ್ಟ್ಕಟ್ ಕೀಗಳನ್ನ ಬಳಕೆ ಮಾಡಬೇಕು. ಜೊತೆಗೆ ಸೇವ್ ಮಾಡಬೇಕಾಗಿತ್ತು ಅಂದ್ರೆ Ctrl+S ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಫ್ರೆಶ್ ಮಾಡ್ಕೊಂಡು ಒತ್ತಿ ಹಿಡಿದು ಎಸ್ ಅನ್ನ ಫ್ರೆಶ್ ಮಾಡ್ಬೇಕು ನೀವು. ಅವಾಗ ಏನಾಗುತ್ತೆ, Ctrl+S ಅಂದ್ರೆ ಸೇವ್ ಆಗ್ಲಿಕ್ಕೆ ಶುರುವಾಗ್ತದೆ. ತಿಳಿತಾ? ಓಕೆ, ನೀವು ಯಾವುದೇ ಒಂದು ಕೆಲಸ ಮಾಡಿರುವಂತಹ ಫೈಲ್ಗಳನ್ನ ಸೇವ್ ಮಾಡ್ಲಿಕ್ಕೆ ಅದನ್ನ ಬಳಕೆ ಮಾಡ್ಕೋಬೇಕು. ಅದಾದ ನಂತರ ಪೇಜ್ ಸೆಟಪ್ ಅಂದ್ರೆ ನೀವು ಪ್ರಿಂಟ್ ಅನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಇಲ್ಲಿ A4 ಸೈಜ್ ಇರಬೇಕು. ಬೇರೆ ಬೇರೆ ಸೈಜ್ ಅಲ್ಲಿ ಕೂಡ ಬಂದಿರತ್ತೆ. ಅವಾಗ ನಾನು A4 ಸೈಜ್ ತಗೊಂಡು ಏನ್ ಮಾಡ್ತೀನಿ, ಇವು ಮಾರ್ಜಿನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮಾರ್ಜಿನ್ ಏನ್ ಕೆಲಸ ಮಾಡತ್ತಪ್ಪ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಪ್ರಿವ್ಯೂ ಅಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆ. ಇದು ಇನ್ನು ಸ್ವಲ್ಪ ಒಳಗಡೆ ಹೋಗ್ಬೇಕು ಅಂದ್ರೆ ನಾನು ಇದನ್ನ 20 ಕೊಡ್ತೀನಿ. ನೋಡಿ ಈ ಕಡೆ ಒಳಗಡೆ ಬಂತು. ನಾನು ಇದನ್ನ ಸಪೋಸ್ 50 ಕೊಡ್ತೀನಿ. ಇಷ್ಟು ಜಾಗ ಬಿಟ್ಟು ನನಗೆ ಈ ರೀತಿಯಾಗಿ ಮಾರ್ಜಿನ್ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ. ಅಂದ್ರೆ ಒಂದು ಪೇಜಿನಲ್ಲಿ ಅಕ್ಷರಗಳನ್ನ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಲೆಫ್ಟ್ ರೈಟ್ ಅನ್ನ ನೀವು ಬಳಕೆ ಮಾಡ್ಕೋಬಹುದು. ನೋಡ್ರಿ ಈ ಕಡೆನೂ ಕೂಡ 20, ಎಲ್ಲಾ ಕಡೆ 20 ಮಾಡ್ಕೊಂಡೆ ಅಂದ್ರೆ ಈ ರೀತಿಯಾಗಿ ಮಾರ್ಜಿನ್ಸ್ ನನಗೆ ರೆಡಿ ಆಗ್ಲಿಕ್ಕೆ ಶುರು ಆಗ್ತದೆ. ತಿಳಿತಾ? ಓಕೆ, ಪೋರ್ಟ್ರೇಟ್ ಅಂದ್ರೆ ನನಗೆ ಉದ್ದ ಬೇಕು ಅಥವಾ ಇದನ್ನ ಅಗಲ್ ಬೇಕಾಗಿದೆ, ಅಂದ್ರೆ ಇದು ಉದ್ದಿದೆ ನನಗೆ ಅಡ್ಡ ಬೇಕಾಗಿದೆ ಪ್ರಿಂಟ್. ಅವಾಗ ನೀವೇನ್ ಮಾಡ್ಬೋದು, A4 ಸೈಜ್ ಇರುತ್ತೆ ನಮ್ಮ ಹತ್ರ. ನೀವು A4 ಸೈಜ್ ಅಂದ್ರೆ ನೀವು ಜೆರಾಕ್ಸ್ ಹಾಳಿ ನೋಡ್ತಿರಲ್ಲ, ಅದು A4 ಸೈಜ್ ಅಲ್ಲಿ ಇದಿರುತ್ತೆ. ಓಕೆ, ಅದರ ಕೆಳಗಡೆ ಲ್ಯಾಂಡ್ಸ್ಕೇಪ್ ಪೋರ್ಟ್ರೇಟ್ ಅಂದ್ರೆ ಉದ್ದ ಬರ್ತದೆ, ಲ್ಯಾಂಡ್ಸ್ಕೇಪ್ ಅಂದ್ರೆ ಅಡ್ಡ ಆಗ್ಬಿಡ್ತದೆ. ನೋಡ್ರಿ ಇದು ನಾನು ಸ್ವಲ್ಪ ಮೇಲ್ಗಡೆ ಹೋಗ್ಬೇಕು, ಮಾರ್ಜಿನ್ ಬಹಳ ಕೆಳಗಡೆ ಬಂದಿದೆ ಅಂದ್ರೆ ಇಲ್ಲಿ 50 ಇರುವಂತದನ್ನ 10 ಮಾಡ್ಕೋತೀನಿ, ಮೇಲ್ಗಡೆ ಹೋಗ್ಬಿಡತ್ತೆ. ಅಂದ್ರೆ ಕರೆಕ್ಟ್ ಆಗಿ ನನಗೆ ಹೆಂಗ್ ಬೇಕು ಹಂಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಪ್ರಿಂಟ್ ಅನ್ನ ತೆಗಿಯಬಹುದು. ಗೊತ್ತಾಗ್ತದ? ಲ್ಯಾಂಡ್ಸ್ಕೇಪ್ ಅಂದ್ರೆ ಅಡ್ಡ ಆಗ್ತದ, ಪೋರ್ಟ್ರೇಟ್ ಅಂದ್ರೆ ಉದ್ದ ಆಗ್ತದ. ಅಗಲ ಅಡ್ಡ ಮಾಡುವಂತದಕ್ಕೆ ನಾವೇನ್ ಮಾಡ್ತೀವಿ, ಲ್ಯಾಂಡ್ಸ್ಕೇಪ್ ಮತ್ತೆ ಪೋರ್ಟ್ರೇಟ್ ಅನ್ನ ಬಳಕೆ ಮಾಡ್ಕೋತೀವಿ. ನೀವು ಡೈರೆಕ್ಟ್ ಆಗಿ ಓಕೆ ಮಾಡಿದ್ರೆ ಪೇಪರ್ ಸೆಟ್ ಆಗಿರತ್ತೆ. ಪ್ರಿಂಟ್ ಕೊಡ್ಬೇಕಾಗಿತ್ತು ಅಂದ್ರೆ ಕೆಳಗಡೆ Ctrl+P ಅಂತ ಹೇಳಿದ್ರೆ ಪ್ರಿಂಟ್ ಕೊಡ್ಲಿಕ್ಕೆ ನಾವು ಶುರು ಮಾಡ್ಕೋತೀವಿ. ಇದು ನಿಮ್ಮ ಹತ್ರ ಪ್ರಿಂಟರ್ ಕನೆಕ್ಟ್ ಇತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಎಷ್ಟು ಕಾಪಿ ಬೇಕು, ನಂಬರ್ಸ್ ಆಫ್ ದ ಕಾಪಿ ಅಂತ ಕೇಳುತ್ತೆ, ಕಾಪಿಯನ್ನ ಹಾಕೊಳ್ಳಿ. ಅದಾದ ನಂತರ ಸೆಲೆಕ್ಟ್ ಪೇಜ್ ಬರುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಬಂದಿರುತ್ತೆ. ಇಲ್ಲಿ ಕಾಪಿಯನ್ನ ಹಾಕೋಬಹುದು. ಇಲ್ಲಿ ಪ್ರಿಪ್ರೇಷನ್ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ಪೋರ್ಟ್ರೇಟ್ ಅಥವಾ ಲ್ಯಾಂಡ್ಸ್ಕೇಪ್ ಬೇಕು ನಿಮ್ಗೆ, ಇಲ್ಲಿಂದಾನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಬಳಕೆಯನ್ನ ಮಾಡ್ಕೋಬಹುದು. ತಿಳಿತಾ? ಈಗ ನಾನು ಏನ್ ಮಾಡ್ತೀನಿ, ಇದನ್ನ ಗೊತ್ತಾಗಿದೆ ಅನ್ಕೋತಾ ಅದನ್ನ ಕ್ಲೋಸ್ ಮಾಡ್ಕೋತೀನಿ. ಓಕೆ, ಫೈಲ್ ಅಲ್ಲಿ ಇರುವಂತಹ ಆಪ್ಷನ್ಸ್ ಗಳು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದೀನಿ. ಅದಾದ ನಂತರ ಇಲ್ಲಿಂದ ಎಡಿಟ್ ಅನ್ನುವಂಥದ್ದು ಬರ್ತಾ ಇದೆ. ಎಡಿಟ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಪೇಜ್ ಅಲ್ಲಿ ನಾವು ಏನ್ ಮಾಡಿರ್ತೀವಿ, ಸಾಕಷ್ಟು ಏನೋ ಒಂದು ಬರ್ದಿರ್ತೀವಿ, ಹೌದಾ? ಅವಾಗ ನಾನೇನ್ ಮಾಡ್ತಾ ಇದ್ದೀನಿ, ಅದನ್ನ ಎಡಿಟ್ ಮಾಡಬೇಕಾಗಿದೆ ಅಂದ್ರೆ ನಾವು ಎಡಿಟ್ ಒಳಗೆ ಹೋಗಿ ಇಲ್ಲಿ ನೋಡಬಹುದು Ctrl+Z ಅಂದ್ರೆ ಏನಾಗುತ್ತೆ, ಈಗ ಸಪೋಸ್ ನಾನು GURU ಗುರು 9x ಅಂತ ಇನ್ನೊಂದು ಬರಿತೀನಿ. ಇದು ನನಗೆ ಬೇಕಾಗಿಲ್ಲ, ನಾನು ಬೇರೆದ್ ಬರಿಬೇಕಾಗಿತ್ತು, ಮಿಸ್ಟೇಕ್ ಆಗಿ ಗುರು 9x 2 ಸಾರಿ ಬರೆದ್ ಬಿಟ್ಟಿದ್ದೀನಿ. ಅವಾಗ ಇದನ್ನ ಡೈರೆಕ್ಟ್ ಆಗಿ ನಾವು ಬ್ಯಾಕ್ ಪೇಸ್ ಹೊಡೆದು ತೆಗಿಯಬಹುದು. ಆದ್ರೆ ಎಡಿಟ್ ಒಳಗೆ ಹೋಗಿ ನೀವು ಅಂಡು Ctrl+Z ಮಾಡಿದಾಗ ಹೋಗ್ಬಿಡ್ತದ. ಅದನ್ನು ವಾಪಸ್ ಬೇಕು ಅಂದ್ರೆ ನೀವೇನ್ ಮಾಡ್ಬೋದು, ರೀಡು ಅಂತ ಬರುತ್ತೆ, Ctrl+Z ಮಾಡ್ಕೋಬೇಕು. ಗೊತ್ತಾಗ್ತದ? Ctrl+Z ಮಾಡ್ಕೊಂಡಾಗ ವಾಪಸ್ ಹೋಗುತ್ತೆ, ಮತ್ತೆ ಬರ್ಲಿಕ್ಕೆ ಶುರು ಆಗ್ತದೆ. ಗೊತ್ತಾಗ್ತದ? ರೀಡು ಅಂಡು ಅಂತ ನಾನು ಪೇಂಟ್ ಒಳಗಡೆ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಕಟ್ ಅಂತ ಕಾಣಿಸ್ತಾ ಇದೆ. ಕಟ್ ಅಂದ್ರೆ ಏನ್ ಕಟ್ ಅಂದ್ರೆ ನಾನು ಇಲ್ಲೊಂದು ಹೆಸರು ಬರೀತೀನಿ. ಓಕೆನಾ? ಶಬ್ಬು ಅಂತ ನಾನು ಸಂಪೂರ್ಣವಾಗಿ ಇಲ್ಲಿಂದ ಏನ್ ಮಾಡ್ತೀನಿ, ಇನ್ನೊಂದು ಹೆಸರು SHAB ಶಬು ಅಂತ ನಾನು ಟೈಪ್ ಮಾಡ್ಕೋತಾ ಇದೀನಿ, ಹೌದಾ? ಇದನ್ನು ಕೂಡ ನನಗೆ ಮುಂದೆ ತಗೋಬೇಕಾಗಿದೆ ಅಂತ ಮತ್ತೆ ಬೇರೆ ಬೇರೆ ಹೆಸರು ಕೂಡ ನಾನು ಸಂಪೂರ್ಣವಾಗಿ ಬರೀತೀನಿ. ಇಲ್ಲಿಂದ ಆಯ್ತು ಅನಿಲ್ ಅಂತ ನಾನು ಸಂಪೂರ್ಣವಾಗಿ ಬರಿತಾ ಇದ್ದೀನಿ. ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳನ್ನು ಕೂಡ ನೀವೇನ್ ಮಾಡ್ಬೋದು, ಬರಿಬಹುದು. ಓಕೆ, ನಾ ಅನಿಲ್ ಬರಿತಾ ಇದ್ದೀನಿ, ರಾಜು ಅಂತ ಬರಿತಾ ಇದ್ದೀನಿ, ಓಕೆ, ರವಿ ಅಂತ ಬರಿತಾ ಇದ್ದೀನಿ.
ನೆಕ್ಸ್ಟ್ ಮತ್ತೇನ್ ಮಾಡ್ಬೋದು, ಬೇರೆ ಬೇರೆ ಹೆಸರುಗಳನ್ನ ಬರಿಬಹುದು. ಓಕೆ, ಸ್ವಲ್ಪ ಈ ಒಂದು ಸೈಜ್ ದೊಡ್ಡ ಮಾಡ್ಕೋತೇನೆ, ಅಂದ್ರೆ ಏನೋ ಒಂದು ಪ್ಯಾರಾಗ್ರಾಫ್ ಟೈಪ್ ಮಾಡ್ತಾ ಇದೀನಿ ಅಂತ ಅನ್ಕೋರಿ. ಇದನ್ನ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಫಾರ್ಮೆಟ್ ಒಳಗ ಫಾಂಟ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಇಲ್ಲಿ ಸೈಜ್ ಅನ್ನ ನೀವು ಎಷ್ಟು ಬೇಕು 22 ಸೈಜ್ ಅನ್ನ ತಗೊಂಡು ದೊಡ್ಡ ಮಾಡ್ಕೋತೀನಿ ನಾನು. ಅಂದ್ರೆ ಸ್ವಲ್ಪ ದೊಡ್ಡ ನಿಮ್ಗೂ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆನಾ, ಈಗೇನ್ ಮಾಡ್ಬೇಕಾಗಿದೆ, ನನಗೆ ಫಾರ್ಮೆಟ್ ಒಳಗೆ ಹೋಗಿ, ಸಾರಿ ಇದು ಅಕ್ಷರ ದೊಡ್ಡ ಮಾಡ್ಲಿಕ್ಕೆ ಗೊತ್ತಾಯ್ತು. ಇಲ್ಲಿ ಕಟ್ ಅನ್ನುವಂಥದ್ದು ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ, ಈಗ ಗುರು 9x ಅನ್ನೋದು ಏನ್ ಇಷ್ಟೇ ಇದೆಯಲ್ಲ, ಇದು ಎಲ್ಲರ ಮುಂದೆನೂ ಕೂಡ ಬರಬೇಕು, ಅಥವಾ ಇಲ್ಲಿಂದ ಇದು ಇರಬಾರ್ದು, ಇಲ್ಲಿ ಮುಂದ್ಗಡೆ ರವಿ 9x ಅಂತ ಬರಬೇಕು. ಅವಾಗ ನಾವೇನ್ ಮಾಡ್ಬೇಕು, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಇರಬಾರ್ದು ಇದು, ಹೌದಾ, ಇದನ್ನ ಕತ್ತರಿಸ್ಕೋಬೇಕಾಗಿದೆ. ಎಡಿಟ್ ಒಳಗೆ ಹೋಗಿ ಅದನ್ನ ಕಟ್ ಮಾಡ್ಕೊಂಡೆ, Ctrl+X ಕಟ್ ಆಗ್ಬಿಡತ್ತೆ. ಅದಾದ ಕಟ್ ಮಾಡಿದ ನಂತರ ನಿಮ್ಗೆ ಎಲ್ಲಿ ಬೇಕಾಗಿದೆ ಅದು ಅಲ್ಲಿ ಹೋಗಿ ನೀವೇನ್ ರವಿ ಮುಂದ್ಗಡೆ ಬೇಕಾಗಿದೆ ಸರ್ ಅಂದ್ರೆ, ಇಲ್ಲಿ ನೀವು ಕರ್ಸರ್ದಿಂದ ಹಿಂಗ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತಂದದಕ್ಕೆ ಅಂಟಿಸ್ಬೇಕಿಲ್ಲ ಕಟ್ ಮಾಡಿರುವಂತದ್ದು. ಅವಾಗ ಮತ್ತೆ ಅಂಟ ಜಿಗಟ್ ಪಟ್ಟಿ ತಗೊಂಡು ಹಚ್ಚ ಕೂತಿರಂತೀನಿ ಕಂಪ್ಯೂಟರ್ ಒಳಗೆ ಹಂಗ್ ಮಾಡಕ್ ಹೋಗ್ಬೇಡ್ರಿ, ಗೊತ್ತಾಗ್ತದ, ಇಲ್ಲೇ ಸಿಗ್ತದ. ಅದನ್ನ ಅಂಟಿಸ್ಬೇಕು ಅಂದ್ರೆ ಎಡಿಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಪೇಸ್ಟ್, Ctrl+V ಅಂದ್ರೆ ಶಾರ್ಟ್ ಕಟ್, ಇದು ಕೀಬೋರ್ಡ್ ಮುಖಾಂತರ ಬಳಕೆ ಮಾಡುವಂತ ಕೀಯನ್ನ ನಾವು Ctrl+V ಅಂತ ಹೇಳ್ತೀವಿ. ಓಕೆ, Ctrl+V ಆಗ್ಲೇ ಕಟ್ ಮಾಡ್ಕೊಂಡಿದೆ, ಈಗ ಪೇಸ್ಟ್ ಮಾಡ್ತಾ ಇದೆ ನೋಡಿ, ಬಂದ್ಬಿಡ್ತು. ಎಷ್ಟು ಸಾರಿ ನೀವು Ctrl+V ಮಾಡ್ತಿರೋ ಅಷ್ಟು ಸಾರಿ ಏನಾಗುತ್ತೆ, ಇದು ಪೇಸ್ಟ್ ಆಗ್ತಾನೆ ಇರುತ್ತೆ. ಯಾವಾಗ ನೀವು ಬೇರೆ ಇನ್ನೊಂದು ಕಟ್ ಮಾಡ್ಕೊಳ್ಳುವಂತ ಅಥವಾ ಕಾಪಿ ಮಾಡುವಂತ ಜಾಗಕ್ಕೆ ಅದು ಬರ್ತಾನೆ ಇರುವಂತದ್ದು. ತಿಳಿತಾನ ಹೇಳೋದು? ಈಗ ಸಪೋಸ್ ಸರ್ ಇದು ಪೂರ್ತಿ ಲೈನ್ ನನಗೆ ಮುಂದ್ಗಡೆ ಬೇಕಾಗಿದೆ, ಇನ್ನೊಂದು ಇದೇ ರೀತಿಯಾಗಿ ಡೂಪ್ಲಿಕೇಟ್ ಕೆಳಗಡೆ ಬೇಕಾಗಿದೆ, ಅಥವಾ ಇದರ ಮುಂದ್ಗಡೆ ಬೇಕಾಗಿದೆ ಅಂತ ಅನ್ಕೋರಿ. ಅವಾಗ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು, ಕಾಪಿ ಮಾಡಬೇಕಾಗಿದೆ ಅಂದ್ರೆ ನಕಲಿಸು, ಜೆರಾಕ್ಸ್ ಮಾಡ್ದಂಗ, ಅಂದ್ರೆ ಇನ್ನೊಂದು ಬೇಕಾಗಿದೆ. ಅಂದ್ರೆ ಕಟ್ ಅಂದ್ರೆ ಒಂದ್ ಕಡೆಯಿಂದ ತಗೊಂಡು ಇನ್ನೊಂದ್ ಕಡೆ ಶಿಫ್ಟ್ ಆಗ್ಬಿಡತ್ತೆ ಅದು, ಹೌದಾ. ಬಟ್ ಇದನ್ನ ಡೂಪ್ಲಿಕೇಟ್ ಮಾಡಬೇಕಾಗಿದೆ, ಈ ಸೇಮ್ ಲೈನ್ ಇನ್ನೊಂದು ಬೇಕಾಗಿದೆ ನನಗೆ. ಅವಾಗ ಈ ರೀತಿಯಾಗಿ ಸೆಲೆಕ್ಷನ್ ಮಾಡಿದ ನಂತರ ನೀವೇನ್ ಮಾಡ್ಬೋದು, ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಕಾಪಿ ಅಂತ ಬರುತ್ತೆ ನೋಡ್ರಿ. ಕಟ್ ಗೊತ್ತಾಯ್ತು, ಕಟ್ ಅಂದ್ರೆ ಕಟ್ಟೆ ಆಗ್ಬಿಡ್ತಿತ್ತು, ಅಲ್ಲಿಂದ ಕತ್ತರಿಸ್ಕೊಂಡು ಬೇರೆ ಕಡೆ ಇಡಬಹುದು. ಬಟ್ ಕಾಪಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಕಾಪಿ ಮಾಡ್ಕೊಂಡೆ. ಈಗ ಇದ್ರ ಮುಂದ್ಗಡೆ ನನಗೆ ಸೇಮ್ ಕಾಪಿ ಮಾಡಿರುವಂತದನ್ನ ಅಂಟಿಸಬೇಕಾಗಿತ್ತು ಅಂದ್ರೆ ಮತ್ತೆ ನೀವು ಎಡಿಟ್ ಒಳಗೆ ಹೋಗಿ ಪೇಸ್ಟ್ ಮಾಡಬೇಕು. ಕಟ್ ಮಾಡಿದ್ರು ಅಂಟಿಸ್ಲಿಕ್ಕೆ ಪೇಸ್ಟ್, ಕಾಪಿ ಮಾಡಿದ್ರು ಅಂಟಿಸ್ಲಿಕ್ಕೆ ಪೇಸ್ಟ್. ಓಕೆನಾ, ಪೇಸ್ಟ್ ಮಾಡ್ಕೋತೀನಿ. Ctrl+V ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ವಾಪಸ್ ಡೂಪ್ಲಿಕೇಟ್ ಆಗಿ ಇನ್ನೊಂದು ಲೈನ್ ನನಗೆ ಬಂದಿರುವಂತದ್ದು. ತಿಳಿತಾ? ಇಷ್ಟೊಂದು ಈಸಿಯಾಗಿ ನಾವು ಮಾಡಬಹುದು. ಮತ್ತೆ ಇನ್ನೊಂದೇನು ಕಾಣಿಸುತ್ತೆ, ಡಿಲೀಟ್ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ನನಗೆ ಬೇಕಾಗಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗ್ಬಿಡುತ್ತೆ. ಮತ್ತೆ ಎಡಿಟ್ ಒಳಗೆ ಹೋಗಿ ಫೈಂಡ್ ಅಂದ್ರೆ ಹುಡುಕು ಅಂತ ನಾವು ಹೇಳ್ತೀವಿ. ಅಂದ್ರೆ ಇದ್ರಲ್ಲಿ ಇರುವಂತ ಯಾವ ಅಕ್ಷರನ ಹುಡುಕ್ಬೇಕಾಗಿದೆ, ಚೇಂಜಸ್ ಮಾಡಬೇಕಾಗಿದೆ, ಫೈಂಡ್ ಮತ್ತೆ ರಿಪ್ಲೇಸ್ ಅನ್ನ ನಾವು ಮಾಡಬಹುದು. ಒಂದ್ಸರಿ ನೋಡ್ಕೊಳ್ಳೋಣ. ಫೈಂಡ್ ಅಂದ್ರೆ Ctrl+F ಶಾರ್ಟ್ ಕಟ್ ಕೀ ಇರುತ್ತೆ. ಫೈಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ ಹುಡುಕ್ಬೇಕಾಗಿದೆ, ನನ್ಗೆ ಜಿ ಅನ್ನುವಂತ ಅಕ್ಷರಗಳು ಎಷ್ಟಿದಾವೆ ಅನ್ನೋ ನೋಡ್ಬೇಕಾಗಿದೆ ಅಂದ್ರೆ ಜಿ ಮೇಲೆ ಕ್ಲಿಕ್ ಮಾಡ್ಕೋರಿ. ಸಪೋಸ್ ಗುರು ಅಂತ ನಾನು ಟೈಪ್ ಮಾಡ್ಕೋತೀನಿ, ಗುರು ಅನ್ನೋದನ್ನ ಹುಡುಕ್ಬೇಕಾಗಿದೆ ಈ ಒಂದು ಪೇಜ್ ಅಲ್ಲಿ. ಅವಾಗ ಅಪ್ ಡೌನ್ ಮೇಲಿಂದ ನನಗೆ ಬರಬೇಕು, ಕರ್ಸರ್ ಇಲ್ಲಿ ಇಟ್ಕೊಳ್ಳೋಣ. ಫೈಂಡ್, ಸಾರಿ ಇನ್ನೊಂದ್ಸರ್ತಿ ಡೌನ್, ಫೈಂಡ್ ನೋಡಿ ಹುಡುಕೊಡತ್ತೆ. 1 2 3 ಕಡೆ ನನ್ನ ಹೆಸರು ಇಲ್ಲಿ ಸಂಪೂರ್ಣವಾಗಿ ಗುರು ಅಂತ ಕಾಣಿಸ್ತಾ ಇದೆ. ಫೈಂಡ್ ಅಂದ್ರೆ ನಮ್ಮ ಪೇಜ್ ಅಲ್ಲಿ ಇರುವಂತ ಏನನ್ನ ಹುಡುಕ್ಬೇಕಾಗಿದೆ, ನೀವು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಫೈಂಡ್ ವಿತ್ ಈ ಒಂದು ಪೇಜ್ ಅಲ್ಲಿ ಇರುವಂತ ಒಂದು ವಿಷಯವನ್ನ ಹುಡುಕ್ಲಿಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ. ಡೈರೆಕ್ಟ್ ಆಗಿ ನೀವು ಎಷ್ಟು ಸಾರಿ ಈ ಒಂದು ಹೆಸರು ರಿಪ್ಲೈ ಆಗಿದೆ ಅಥವಾ ಎಲ್ಲೆಲ್ಲಿದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ನೀವು ಈ ಒಂದು ವಿಧಾನವನ್ನ ಅನುಸರಿಸ್ಕೋಬಹುದು. ಗೊತ್ತಾಗತ್ತಾ? ಓಕೆ, ಕ್ಯಾನ್ಸಲ್ ಅಂದ್ರೆ ಕ್ಲೋಸ್ ಮಾಡ್ಕೋತೀನಿ. ಓಕೆ, ಫೈಂಡ್ ಗೊತ್ತಾಯ್ತು ಅಂದ್ರೆ ಹುಡುಕುವಂಥದ್ದು. ಮತ್ತೆ ಸಪೋಸ್ ಹುಡುಕುವಂಥದ್ದು ಅಂದ್ರೆ ಬಹಳಷ್ಟು ಪೇಜ್ ಅಲ್ಲಿ ಇರುವಂತದ್ದನ್ನ ನಾನು ಕಾಪಿ ಮಾಡ್ಕೋತೀನಿ. ಇನ್ನೊಂದ್ಸರ್ತಿ ನಾನು ಏನ್ ಮಾಡ್ತೀನಿ, ಇದನ್ನ ಪೇಸ್ಟ್ ಮಾಡ್ಕೋತೀನಿ. ಅಂದ್ರೆ ಸಾಕಷ್ಟು ಬಾರಿ ಈ ರೀತಿಯಾಗಿ ಒಂದು ಪೇಜ್ ಅನ್ನ ಟೈಪ್ ಮಾಡ್ಕೊಂಡಿದೀವಿ ಅಂತ ಅನ್ಕೋರಿ. ಇದರಲ್ಲಿ ನಿಮ್ಗೆ ಫೈಂಡ್ ಮಾಡೋದು ಬಹಳಷ್ಟು ಈಸಿಯಾಗಿ ನೀವೇನ್ ಮಾಡ್ಬೋದು, ಫೈಂಡ್ ಅನ್ನ ಮಾಡ್ಕೋಬಹುದು. ಮತ್ತೆ ಎಡಿಟ್ ಒಳಗೆ ಹೋಗಿ ನಾನು ಫೈಂಡ್ ನೆಕ್ಸ್ಟ್ ಅಂದ್ರೆ ಸೇಮ್ ಆಗ್ಲೇ ನಾವು ಏನ್ ನೋಡಿದೀವಲ್ಲ ಫೈಂಡ್ ನೆಕ್ಸ್ಟ್ ಮಾಡ್ಕೋಬಹುದು. ಫೈಂಡ್ ರೀಪ್ಲೇಸ್ ಅಂದ್ರೆ ಏನಾಗುತ್ತೆ ನೋಡಿ. ಈಗ ನೋಡಿ, ನಾನು ಗುರು ಅನ್ನುವಂತ ಜಾಗಕ್ಕೆ ನಾನು ಬೇರೆ ಹೆಸರನ್ನ ಹಾಕ್ಬೇಕಾಗಿದೆ. ಮೊದಲಿಗೆ ಫೈಂಡ್ ಮಾಡಿ. ಓಕೆ, ಅಪ್ ಡೌನ್ ಅಂತ ಬರುತ್ತೆ. ಇದನ್ನ ನಾನೇನ್ ಮಾಡ್ತೀನಿ, ಕರ್ಸರ್ ಇಲ್ಲಿ ಇಟ್ಕೊಂಡು ಫೈಂಡ್ ಮಾಡ್ತೀನಿ, ಗುರು ಅಂತ ಹುಡುಕತ್ತೆ. ಎಷ್ಟು ಕಡೆ ಗುರು ಇದೆ, ಇಲ್ಲಿಂದ ಫೈಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಈಗ ಎಲ್ಲಾ ಕಡೆನೂ ಇರುವಂತ ನನ್ನ ಹೆಸರು ಇಲ್ಲಿ ಫೈಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ಎಲ್ಲಾ ಕಡೆ ತೋರಿಸ್ತಾ ಇರತ್ತೆ, ಹೌದಾ. ಆ ಒಂದು ಗುರು ಅನ್ನುವಂತ ಜಾಗಕ್ಕೆ ನನಗೆ ಬೇರೆ ಹೆಸರು ಹಾಕ್ಬೇಕಾಗಿದೆ ಅಂದ್ರೆ ರಿಪ್ಲೇಸ್ ವಿತ್ ಅಂತ ಬರುತ್ತೆ. ಅವಾಗ ಇಲ್ಲಿಂದ ನಾನೇನ್ ಮಾಡ್ತಾ ಇದ್ದೇನೆ, ಇಲ್ಲೊಂದು ಬೇರೆ ಹೆಸರನ್ನ ಸಂಪೂರ್ಣವಾಗಿ ಟ್ಯಾಬ್ ಮಾಡ್ಕೋತಾ ಇದ್ದೇನೆ. ಅಲ್ಲಿ ಏನ್ ಹಾಕ್ಬೇಕಾಗಿದೆ ನನ್ಗಂದ್ರೆ ಇಲ್ಲಿಂದ ರಾಜು ಅಂತ ನಾನು ಹಾಕೋಬೇಕಾಗಿದೆ, ಹೌದಾ. ರಾಜು ಅನ್ನುವಂತ ಹೆಸರು ಅಲ್ಲಿ ಬರಬೇಕಾಗಿದೆ, ಅಥವಾ ರಾಜು 9x ಅನ್ನುವಂತ ಹೆಸರಲ್ಲಿ ಬರಬೇಕಾಗಿದೆ. ರಾಜು 9x ಅಂತ ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ಕರ್ಸರ್ ತಗೊಳ್ಳಿ, ಫೈಂಡ್ ಮಾಡಿ, ಗುರು ಅಂತ ಫೈಂಡ್ ಆಯ್ತು. ಅಂದ್ರೆ ಇಲ್ಲಿ ಏನ್ ಹೆಸರು ಬರ್ದಿರ್ತೀರಿ ಅದೇ ಹೆಸರು ಫೈಂಡ್ ಆಗುತ್ತೆ. ರಿಪ್ಲೇಸ್ ಈ ಒಂದು ಗುರು ಜಾಗಕ್ಕೆ ರಾಜು 9x ಬರ್ಬೇಕಲ್ಲ, ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡಿ ರಾಜು 9x. ಮತ್ತೆ ಇಲ್ಲಿನೂ ಕೂಡ
ರಿಪ್ಲೇಸ್ ಮಾಡಿದ್ರೆ ರಾಜು 9x ಬರುತ್ತೆ. ಮತ್ತೆ ಇಲ್ಲಿನೂ ಕೂಡ ರಿಪ್ಲೇಸ್ ಮಾಡಿದ್ರೆ ರಾಜು 9x ಬರುತ್ತೆ. ಇಲ್ಲಿನೂ ಕೂಡ ರಿಪ್ಲೇಸ್ ಮಾಡಿದ್ರೆ ರಾಜು 9x ಬರುತ್ತೆ. ಎಲ್ಲಾ ಕಡೆನೂ ಆಟೋಮೆಟಿಕ್ ಬರಬೇಕು ಅಂದ್ರೆ ರಿಪ್ಲೇಸ್ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಕಡೆ ಈಗ ಗುರು ಅನ್ನಂತ ವರ್ಡ್ ಇಲ್ಲಿ ಎಲ್ಲಿನೂ ಕೂಡ ಇರುವುದಿಲ್ಲ. ಫೈಂಡ್ ಮಾಡ್ಕೋರಿ, ಎಲ್ಲಿ ಕೂಡ ಸಿಗೋದಿಲ್ಲ. ನೀವು ಕೂಡ ನೋಡಬಹುದು ಕರ್ಸರ್ ಸ್ಟಾರ್ಟಿಂಗ್ ಇಂದ ಇಟ್ಕೊಂಡು ಫೈಂಡ್ ಮಾಡ್ತೀನಿ, ಕುಡ್ ನಾಟ್ ಫೈಂಡ್ ಫಾರ್ ದ ಗುರು. ಗುರು ಅನ್ನುವಂತ ಈ ಒಂದು ಪೇಜ್ ಅಲ್ಲಿ ಹೆಸರು ಎಲ್ಲಿ ಕೂಡ ಇಲ್ಲ. ಆ ಜಾಗಕ್ಕೆ ನಾನು ಬೇರೆ ಹೆಸರು ಹಾಕಿದ್ದೀನಿ, ತಿಳಿತಾ? ಈಗ ಸಪೋಸ್ ಗುರು 9x ಇದು ರಾಜು 9x ಜಾಗಕ್ಕೆ ಗುರು ಬರ್ಬೇಕಾಗಿತ್ತು ಅಂದ್ರೆ ನೀವು ಇದನ್ನ ಮೇಲ್ಗಡೆ ನೀವೇನ್ ಮಾಡ್ಬೇಕು, ಗುರು 9x ರಾಜು 9x ಅಂತ ಬರ್ಕೊಂಡು ಕೆಳಗಡೆ ಗುರು 9x ಅಂತ ಕೂಡ ನೀವು ಆಡ್ ಮಾಡ್ಕೊಂಡ್ರೆ ಈಗ ಏನ್ ಮಾಡತ್ತಪ್ಪ ಅಂದ್ರೆ ಮೇಲ್ಗಡೆ ಕ್ಲಿಕ್ ಮಾಡ್ರಿ, ಫೈಂಡ್ ಆಗತ್ತೆ. ಓಕೆನಾ? ಫೈಂಡ್ ನೆಕ್ಸ್ಟ್ ಮತ್ತೆ ಆಗತ್ತೆ. ಈ ಒಂದು ಜಾಗಕ್ಕೆ ನನ್ಗೆ ಏನ್ ಮಾಡ್ಬೇಕಾಗಿದೆ, ಗುರು 9x ಅಂತ ಬರ್ಬೇಕಾಗಿದೆ ಅಂದ್ರೆ ರಿಪ್ಲೇಸ್ ಆಲ್ ಮೇಲೆ ಕ್ಲಿಕ್ ಮಾಡ್ರಿ, ಆಟೋಮೆಟಿಕ್ ಗುರು 9x ಅಂತ ಎಲ್ಲಾ ಕಡೆನೂ ಕೂಡ ಬಂದ್ಬಿಡ್ತದೆ. ಸಿಂಪಲ್ ಆಗಿರುವಂತದ್ದು. ಅಂದ್ರೆ ನಮ್ಗೆ ಯಾವ್ದನ್ನ ಬೇಕು, ಯಾವ್ದನ್ನ ತೆಗಿಬೇಕು, ಯಾವ್ದಲ್ಲಿ ಚೇಂಜಸ್ ಮಾಡ್ಬೇಕು ಅನ್ನುವಂಥದ್ದನ್ನ ಫೈಂಡ್ ಮತ್ತೆ ರಿಪ್ಲೇಸ್ ನಮ್ಗೆ ಉಪಯೋಗಕ್ಕೆ ಬರುವಂತದ್ದು. ಬಹಳಷ್ಟು ಈಸಿಯಾಗಿ ಬರುತ್ತೆ. ಅಂದ್ರೆ ಕ್ವಿಕ್ ಆಗಿ ಕೆಲಸ ಮಾಡ್ಲಿಕ್ಕೆ ನಾವು ಅದನ್ನ ಬಳಕೆ ಮಾಡ್ಕೋಬಹುದು. ಯಾಕಂದ್ರೆ ಹಿಂಗ್ ಪೇಜ್ ಒಳಗೆ ನೋಡ್ಕೋತ ಹೋದ್ರೆ ಎಲ್ಲಿ ತುಡುಕ್ತೀರಿ, ಗೊತ್ತಾಗ್ತದ? ನೆಕ್ಸ್ಟ್ ಅದಾದ ನಂತರ ಎಡಿಟ್ ಒಳಗೆ ಹೋಗ್ತೀನಿ ನಾನು. ಮತ್ತೆ ಇಲ್ಲಿಂದ ರಿಪ್ಲೇಸ್ ಆಯ್ತು, ಗೋ ಅಂದ್ರೆ ಕಂಟ್ರೋಲ್ ಗೋ ಅಂತ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಸೆಲೆಕ್ಟ್ ಆಲ್ ಅಂದ್ರೆ ಈ ಒಂದು ಪೇಜ್ ಅಲ್ಲಿ ಇರುವಂತ ಎಲ್ಲಾ ಅಕ್ಷರಗಳನ್ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಕಂಟ್ರೋಲ್+A ಶಾರ್ಟ್ ಕಟ್ ಕೀ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ರಿ, ಸೆಲೆಕ್ಟ್ ಆಗ್ಬಿಡತ್ತೆ. ಬೇಕೋ ಬೇಡ ಡಿಲೀಟ್ ಮಾಡಬೇಕಾಗಿತ್ತು ಅಂದ್ರೆ ಡಿಲೀಟ್ ಮಾಡ್ಕೋಬಹುದು. ಡಿಲೀಟ್ ಮಾಡಿರುವಂತದ್ದು ಮತ್ತೆ ವಾಪಸ್ ಬೇಕಾಗಿತ್ತು ಸರ್ ಅಂದ್ರೆ ನೀವು ಅಂಡು ಮಾಡ್ಕೋಬಹುದು. ಸಿಂಪಲ್ ಆಗಿರುವಂತದ್ದು, ತಿಳಿತಾ? ಕಂಟ್ರೋಲ್+A ಅಂದ್ರೆ ಎಲ್ಲ ಸೆಲೆಕ್ಷನ್ ಆಗ್ಬಿಡತ್ತೆ. ನೀವು ಮ್ಯಾನ್ಯುವಲ್ ಆಗಿ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮ್ಯಾನ್ಯುವಲ್ ಆಗಿ ಮೌಸ್ ದಿಂದ ಈ ರೀತಿಯಾಗಿ ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬಹುದು, ತಿಳಿತಾ? ಮ್ಯಾನ್ಯುವಲ್ ಆಗಿ ಕೂಡ ಸೆಲೆಕ್ಷನ್ ಮಾಡ್ಕೋಬಹುದು, ಆಲ್ ಕೂಡ ಸೆಲೆಕ್ಷನ್ ಮಾಡಬಹುದು. ಎಡಿಟ್ ಒಳಗೆ ಹೋಗಿ ಸೆಲೆಕ್ಟ್ ಡೇಟ್ ಟೈಮ್ ಈ ಒಂದು ಪೇಜ್ ಬೇಕು ಅಂದ್ರೆ ಡೇಟ್ ಟೈಮ್ ಕೂಡ ನೀವೇನ್ ಮಾಡಬಹುದು, ಆಡ್ ಮಾಡ್ಕೋಬಹುದು. ಇದರ ಮುಂದ್ಗಡೆನೆ ಬೇಕಾಗಿತ್ತು ಅಂದ್ರೆ ಎಡಿಟ್ ಡೇಟ್ ಟೈಮ್ ಕೂಡ ಹಾಕೊಂಡ್ಬಿಡಬಹುದು. ಡೇಟ್ ಟು ಟೈಮ್ ಕೂಡ ನೀವು ಆಡ್ ಅನ್ನ ಮಾಡ್ಕೊಂಡು ಕಲಿಯಬಹುದು. ಓಕೆನಾ? ಮತ್ತೇನಾಗಿದೆ ಫಾರ್ಮೆಟ್, ಇವೆಲ್ಲ ಸಂಪೂರ್ಣವಾಗಿ ಗೊತ್ತಾಯ್ತಾ? ಇವೆಲ್ಲ ಶಾರ್ಟ್ ಕಟ್ ಕೀಗಳನ್ನ ಬೇಸಿಕ್ ಒಂದು ಲೆವೆಲ್ ಅಲ್ಲಿ ನೀವು ಸಂಪೂರ್ಣವಾಗಿ ಬಳಕೆ ಮಾಡುವಂತ ವಿಧಾನವನ್ನ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೇನೆ. ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಬೇಕು. ಸರ್ ನನಗೆ ಇದು ತಿಳಿದಿಲ್ಲ ಅಂತಂದ್ರೆ ಮತ್ತೆ ನಾನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕಂದ್ರೆ ಇನ್ನೊಂದೇನಪ್ಪಾ ಅಂದ್ರೆ ವಿಷಯ ನಿಮ್ಗೆ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋನ ಸಾಕಷ್ಟು ಜನರಿಗೆ ತಾವು ಶೇರ್ ಮಾಡ್ತಾ ಇಲ್ಲ, ಸಾಕಷ್ಟು ವ್ಯೂಸ್ ಗಳು ಕಡಿಮೆ ಬರ್ತಾ ಇದೆ. ವ್ಯೂಸ್ ಗಳು ಕಡಿಮೆ ಬರ್ತಾ ಇದೆ ಅಂತೇಳಿ ನಾನೇನು ಸಂಕೋಚ ಪಡ್ತಾ ಇಲ್ಲ, ನಾನೇನು ಕೆಳಗಡೆ ಬೀಳ್ತಾ ಇಲ್ಲ. ಎಷ್ಟೇ ಜನ ಇವತ್ತು 4 ಜನ ನೋಡಿದ್ರು ಕೂಡ ನಾನು ಶ್ರದ್ಧೆ ಭಕ್ತಿಯನ್ನ ವಿಡಿಯೋ ಮಾಡಿ ಇವತ್ತು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತು 4 ಜನ ನೋಡಬಹುದು, ನಾಳೆ 4 ಲಕ್ಷ ಜನನು ಕೂಡ ನೋಡಬಹುದು. ಹಾಗಾಗಿ ದಯವಿಟ್ಟು ನಿಮ್ಮ ಸಹಕಾರ ಕೂಡ ಸಾಕಷ್ಟು ಇರಬೇಕಾಗುತ್ತೆ. ನೋಡಿದ್ರಿ ಬಿಟ್ರಿ ಮಾಡಿದ್ರೆ ನನಗೂ ಕೂಡ ಸ್ವಲ್ಪ ಏನೋ ಒಂದು ಅಂದ್ರೆ ಕಲಿಸ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಕೂಡ ಸಾಕಷ್ಟು ಇರಬೇಕಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಅಲ್ಲಿ ಯಾವುದೋ ಒಂದು ವಿಡಿಯೋನ ಶೇರ್ ಮಾಡ್ತಾ ಇರ್ತೀರಿ. ದಯವಿಟ್ಟು ಈ ರೀತಿಯಾಗಿರುವಂತಹ ಕ್ಲಾಸಿನ ವಿಡಿಯೋಸ್ಗಳು ಕೂಡ ಶೇರ್ ಮಾಡಿದ್ರೆ ಒಂದು 4 ಜನ ನೋಡಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದಾರೆ, ವಿಡಿಯೋ ನೋಡ್ತಾ ಇದಾರೆ ಅಂತೇಳಿ ನನಗೂ ಕೂಡ ಖುಷಿ ಆಗುತ್ತೆ. ಇನ್ನು ಇದಕ್ಕಿಂತ ಈಸಿಯಾಗಿ ನಿಮಗೆ ಕಂಪ್ಯೂಟರ್ ಕ್ಲಾಸ್ ಅನ್ನ ಹೇಳುವಂತ ಆ ಒಂದು ರೆಡಿ ಅಪ್ಡೇಟ್ ಕೂಡ ನಾನು ಆಗ್ತಾ ಇರ್ತೇನೆ. ಹಾಗಾಗಿ ಮತ್ತೆ ಇದರ ಜೊತೆಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಶೇರ್ ಮಾಡಿದ್ರೆ 4 ಮಂದಿ ಗೊತ್ತಾಗ್ತದೆ, 4 ಮಂದಿ ಕಲಿತಾರೆ, ನಿಮ್ ಜೊತೆ ಅವರು ಕೂಡ ಕಲಿತಿರ್ತಾರೆ. ಓಕೆ? ನೆಕ್ಸ್ಟ್ ಅದಾದ ನಂತರ ಫಾರ್ಮೆಟ್ ಅಂದ್ರೆ ಆಲ್ರೆಡಿ ಗೊತ್ತಾಗಿದೆ ನಿಮ್ಗೆ. ಫಾಂಟ್ ಒಳಗೆ ಹೋದ್ರೆ ಇವೆಲ್ಲ ಅಕ್ಷರಗಳ ಒಂದು ಡಿಸೈನ್ಗಳು ನಿಮ್ಗೆ ಯಾವ ಅಕ್ಷರ ಬೇಕು ವೈಲ್ಡ್ ಮನೆ ಹೇಳಿದ್ದೀನಿ. ಇವು ಸೈಜ್ ಇದು. ಓಕೆ? ಅಕ್ಷರಗಳ ಸೈಜ್ ದೊಡ್ಡ ಮಾಡೋದು, ಸಣ್ಣ ಮಾಡೋದು. ಮತ್ತೆ ಫಾರ್ಮೆಟ್ ಒಳಗೆ ಹೋಗಿ ಫಾಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವು ಅಕ್ಷರಗಳು ಸ್ಟೈಲ್ಸ್ ಅನ್ನ ನೀವು ಚೇಂಜಸ್ ಮಾಡ್ಕೋಬಹುದು. ಮತ್ತೆ ಫಾರ್ಮೆಟ್ ಒಳಗೆ ಹೋಗಿ ಈ ಸಪೋಸ್ ವರ್ಡ್ ಆಫ್ ಇರ್ಲಿಲ್ಲ ಅಂದ್ರೆ ಏನಾಗ್ಬಿಡ್ತದೆ, ಒಂದೇ ಲೈನ್ ನೋಡ್ರಿ, ನೀವು ಬರ್ದಿರುವಂತದ್ದು ಸೀದಾ ಒಂದೇ ಲೈನಿಗೆ ಮುಂದೆ ಹೋಗಿರ್ತಾವ, ಗೊತ್ತಾಗ್ತದೆ. ಅಂದ್ರೆ ನೀವು ಏನೇ ಟೈಪ್ ಮಾಡ್ರಿ, ಇಲ್ಲಿ ನೋಡ್ರಿ ನಾನು ಟೈಪ್ ಮಾಡಿ ತೋರಿಸ್ತೀನಿ. ಆಲ್ರೆಡಿ ಇವತ್ತು ನೋಡ್ತಾ ಇದೀರ ಅಂದ್ರೆ ನೋಡಿ ಸುಮ್ ಹೋಗ್ತಿರತ್ತೆ. ಅದನ್ನೇ ನನ್ಗೆ ಈ ಒಂದು ಪೇಜ್ ಅಲ್ಲೇ ವರ್ಡ್ ಆಫ್ ಆಗ್ತಿರ್ಬೇಕು ಅಂದ್ರೆ ಫಾರ್ಮೆಟ್ ಒಳಗೆ ಹೋಗಿ ಈ ಒಂದು ಬಾಕ್ಸ್ ನಮಗೆ ಆಕ್ಟಿವ್ ಆಗಿರ್ಬೇಕು, ಗೊತ್ತಾಗ್ತದ? ನೆಕ್ಸ್ಟ್ ಫಾರ್ಮೆಟ್ ಫಾಂಟ್ ಅಲ್ಲಿ ಇವ ಅಕ್ಷರಗಳ ಸ್ಟೈಲ್ ಅನ್ನ ತಗೋಬಹುದು. ಇಲ್ಲಿ ರೆಗ್ಯುಲರ್, ಬೋಲ್ಡ್, ಇಟಾಲಿಕ್ ನೋಡ್ರಿ, ಸೀದಾ ಸ್ವಲ್ಪ ಇನ್ನೂ ಸ್ವಲ್ಪ ದಪ್ಪ, ಓಕೆ, ಸ್ವಲ್ಪ ಗಾಳಿಯಾಗಿ ಹಿಂಗ ಬಾಗ್ದವ್ರಂಗ್ ಫೀಲ್ ಆಗ್ಬೇಕು ಅಂದ್ರೆ ಹಿಂಗ ಮಾಡ್ಕೋಬಹುದು. ನೀವು ಹೆಂಗ್ ಬೇಕು ಆ ರೀತಿಯಾಗಿ ನೀವೇನ್ ಮಾಡ್ಬೋದು, ಇವುಗಳನ್ನ ಬದಲಾವಣೆಯನ್ನ ಮಾಡ್ಬೋದು. ವ್ಯೂ ಅಲ್ಲಿ ಏನಿರಲ್ಲ, ಹೆಲ್ಪ್ ಅಲ್ಲಿ ಕೂಡ ಈ ನೋಟ್ ಪ್ಯಾಡ್ ಬಗ್ಗೆ ಹೆಲ್ಪ್ ಆಗಿರತ್ತೆ, ಅಷ್ಟೇನಿರಲ್ಲ. ಓಕೆ? ದಯವಿಟ್ಟು ಈ ಒಂದು ನೋಟ್ ಪ್ಯಾಡ್ ಅಲ್ಲಿ ಹೇಳಿರುವಂತಹ ಇವತ್ತಿನ ಈ ಒಂದು ಕ್ಲಾಸ್ ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿ ಅನಿಸ್ತಾ? ಇಲ್ಲ ಸರ್ ನೀವು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಇನ್ನೂ ಸ್ವಲ್ಪ ಇನ್ನೂ ಅಪ್ಡೇಟ್ ಆಗ್ಬೇಕಾಗಿತ್ತ ಅನ್ನೋದು ಸ್ವಲ್ಪ ಹೇಳಿದ್ರೆ ನಂಗೂ ಕೂಡ ಓಕೆ. ಜೊತೆಗೆ ಸಂಪೂರ್ಣವಾಗಿ ಈ ಒಂದು ನೋಟ್ ಪ್ಯಾಡ್ ಅಲ್ಲಿ ಇರುವಂತಹ ಎಲ್ಲಾ ವಿಧಾನಗಳು, ಅಂದ್ರೆ ಈ ಒಂದು ನೋಟ್ ಪ್ಯಾಡ್ ಅನ್ನುವಂತ ಮನೆಯಲ್ಲಿ ಇರುವಂತಹ
ಎಲ್ಲಾ ರೂಮ್ ಗಳಲ್ಲಿ ಇರುವಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೂಮ್ ಅಲ್ಲಿ ಏನು ಸಿಗುತ್ತೆ, ಅದು ಯಾವ್ದಕ್ಕೆ ಬಳಕೆ ಮಾಡ್ಕೋಬೇಕು ಅನ್ನುವಂತ ಆ ವಿಧಾನ ಕೂಡ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೇನೆ. ಇದು ಹೆಂಗಪ್ಪ ಅಂದ್ರೆ ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋದಂಗ ಅಥವಾ ನಾವೇ ಬೇರೆದವ್ರ ಮನೆಗೆ ಹೋದಾಗ ಆ ಒಂದು ಮನೆಯಲ್ಲಿ ಇರುವಂತಹ ಏನೇನು ಎಲ್ಲೆಲ್ಲದಾವ್ ತಿಳ್ಕೋಬೇಕು ಅಂದ್ರೆ 2-3 ತಿಂಗಳು ಬೇಕಾಗ್ತದೆ, ಗೊತ್ತಾಗ್ತದ. ಆ ಮನೆ ಪರಿಸ್ಥಿತಿ ಏನದ, ಯಾರು ಹೆಂಗದಾರ ಅನ್ನೋದು ಗೊತ್ತಾಗ್ಬೇಕು, ಯಾರ ಹತ್ರ ಏನ್ ಸಿಗ್ತದ, ಯಾರ ಹತ್ರ ಯಾವ ರೀತಿಯಾಗಿ ಟ್ಯಾಲೆಂಟ್ ಅದ, ಯಾವ ರೂಮ್ ಒಳಗೆ ಏನ್ ಸಿಗ್ತದ ಅನ್ನೋದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಕಾಲಾವಕಾಶ ಬೇಕಾಗತ್ತೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಒಳಗೂ ಕೂಡ ಯಾವ ರೀತಿಯಾಗಿ ನಾವು ಕೆಲಸ ಮಾಡಬಹುದು, ಯಾವ ರೀತಿಯಾಗಿ ನಾವು ಕೂಡ ಬೇರೆಯವ್ರ ತರ ಆಗ್ಬಹುದು ಅಂದ್ರೆ ನಾವು ಏನ್ ಮಾಡ್ಬೇಕಾಗತ್ತೆ, ಕೆಲವೊಂದಿಷ್ಟು ಕಾಲಾವಕಾಶ ನಮಗೂ ಕೂಡ ಬೇಕಾಗತ್ತೆ. ಒಮ್ಮೆಲೇನೆ ಪಟಕ್ಕನೆ ಯಾವುದು ಕೂಡ ಸಾಧ್ಯ ಇಲ್ಲ. ಒಂದು ರೊಟ್ಟಿ ಮಾಡ್ಬೇಕಂದ್ರೂ ಕೂಡ ಅದರದೇ ಆದದ್ದು ಒಂದು ಟೈಮ್ ತಗೊಳತ್ತೆ, ಡೈರೆಕ್ಟ್ ಆಗಿ ಬಾಯಿಗೆ ಬರೋದಿಲ್ಲ ಅದು. ಹಾಗೇನೆ ಯಾವುದಕ್ಕೂ ಕೂಡ ನಾವು ಟೈಮ್ ತಗೊಂಡು ಕಲಿಬೇಕಾಗ್ತದೆ. ದಯವಿಟ್ಟು ಈ ರೀತಿಯಾಗಿ ಪ್ರತಿದಿನ ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣ ಕಲಿತಾರೆ. ಈ ಒಂದು ನೋಟ್ ಪ್ಯಾಡ್ ಅಲ್ಲಿ ಇರುವಂತಹ ಸಮಗ್ರವಾಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ. ಇಲ್ಲಿ ಇನ್ನೊಂದು ನೋಡಬಹುದು, ಇದು ಸ್ಲೈಡರ್ ಅಂತ ಹೇಳ್ತೀವಿ. ನೀವು ಪೇಜ್ ಮೇಲ್ಗಡೆ ಕೆಳಗಡೆ ಜಾಸ್ತಿ ಬರೋದ್ರ ಅಂದ್ರೆ ಈ ಒಂದು ಸ್ಲೈಡರ್ ಮೇಲಿಂದ ಕೆಳಗಡೆ ನಾವು ಸರಿಸಬಹುದು. ಇಲ್ಲ ಅಂದ್ರೆ ಮೌಸ್ ಅಲ್ಲಿ ಇರುವಂತಹ ಗಾಲಿ ಕೂಡ ನೀವು ಮೇಲೆ ಕೆಳಗಡೆ ಮಾಡಿದ್ರೆ ಈ ರೀತಿಯಾಗಿ ರೊಟೇಷನ್ ಆಗ್ಲಿಕ್ಕೆ ಶುರುವಾಗಿರುತ್ತೆ. ತಿಳಿತಾ ಇದೆಯಾ? ನಾವು ಕೂಡ ಏನ್ ಮಾಡಬಹುದು, ಈ ರೀತಿಯಾಗಿ ಒಂದು ನೋಟ್ ಪ್ಯಾಡ್ ಅಲ್ಲಿ ಇರುವಂತಹ ಸಮಗ್ರವಾಗಿರುವಂತಹ ಒಂದು ಮಾಹಿತಿಯನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್, ನಿಮ್ಮ ಸ್ನೇಹಿತರಿಗೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಶೇರ್ ಮಾಡೋ ಮುಖಾಂತರ ಒಂದ್ 4 ಮಂದಿ ನೋಡಿದ್ರೆ ನನಗೂ ಖುಷಿ ಆಗ್ತದೆ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಏನ್ ರೊಕ್ಕ ಕಟ್ ಆಗೋದಿಲ್ಲ ಸಬ್ಸ್ಕ್ರೈಬಿಗೆ. ಮುಂದಿನ ವಿಡಿಯೋ ನಿಮ್ಮ ನೋಟಿಫಿಕೇಶನ್ ನಿಮ್ ಸ್ಕ್ರೀನ್ ಮೇಲೆ ಪಟ್ಟೆ ಬಂದ್ಬಿಡ್ತದೆ. ನಾ ವಿಡಿಯೋ ಮಾಡಿ ಹಾಕಿದ ತಕ್ಷಣ ಸ್ಕ್ರೀನ್ ಮೇಲೆ ಬರ್ತದೆ. ಒಂದು ಮೂಲೆ ಕೂತು ಓಪನ್ ಮಾಡ್ಕೊಂಡು ಒಂದು ತಾಸು ಟೈಮ್ ಕೊಟ್ಟು ನೋಡಿದ್ರೆ ಕಂಪ್ಯೂಟರ್ ಕಲ್ತ್ರೆ ಜೀವನದಾಗ ಏನೋ ಒಂದು ನಿಮ್ಮ ಕಾಲ ಮೇಲೆ ನೀವು ನಿಂದಿರಬಹುದು, ಗೊತ್ತಾಗ್ತದೆ. ಅಂದ್ರೆ ಸ್ವಂತ ಉದ್ಯೋಗ ಏನಾದ್ರೂ ಒಂದು ಮಾಡ್ಬೋದು. ಇಲ್ಲ ಸರ್ ನಾನು ಸುಮ್ಮನೆ ಬೇಕು ಬೇಡ ಅಂದ್ರೆ ಉಚಿತವಾಗಿ ಸಿಗ್ತಾ ಇದೆ. ಈ ಒಂದು ಕೋರ್ಸ್ ನಾನು ಕಲಿಸ್ಲಿಕ್ಕೆ ಸುಮಾರು 9,000 ರೂಪಾಯಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಚಾರ್ಜ್ ಮಾಡ್ತೇನೆ. ಎಷ್ಟು? 9,000 ರೂಪೀಸ್ ನಾನು ತಗೋತೇನೆ ನಿಮ್ಗೆ. ಈ ಒಂದು ಕ್ಲಾಸ್ ಉಚಿತವಾಗಿ ಇವತ್ತು ಕರ್ನಾಟಕದಲ್ಲಿ ಇರುವಂತಹ ಅಥವಾ ದೇಶದಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಕಂಪ್ಯೂಟರ್ ದಿಂದ ವಂಚಿತರಾಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಯೂಟ್ಯೂಬ್ ಅಲ್ಲಿ ಕೂಡ ವಿಡಿಯೋನ ಮಾಡಿ ನಾನು ಹಂಚ್ಕೋತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕಲಿತಾರೆ, ನಾವು ಕೂಡ ನಿಮ್ಗೆ ಕಲಿಸ್ಲಿಕ್ಕೆ ರೆಡಿ ಇದ್ದೀವಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಈ ಒಂದು ವಿಡಿಯೋ ಬೇರೆಯವರಿಗೆ ಶೇರ್ ಮಾಡೋದು ಕೂಡ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.